ಧರ್ಮಸ್ಯ ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದೆ. ಇದರ ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನ. ಆದ್ರೆ ಇದು ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ, ತಲೆ ಒಡೆಯೋರ ಕಲಿಯುಗ. ದೇವರು ಹುಟ್ಟಾದಂದೇನು? ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕು ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದಿಹಿ ಅಂತ ಭಿಕ್ಷೆ ಬೇಡ್ತೀವಿ. ಇದ್ರ ಅರ್ಥ ತಿನ್ನಾಕ ಕೂಳಿಲ್ಲ ಅಂತಲ್ಲ, ನೀವು ನೀಡೋ ಒಂದೇ ಒಂದು ಹೊತ್ತಿನ ಆಸಕ್ತಿ. ಬಣ್ಣ ಬಣ್ಣದ ಮಾತು ಹೇಳ್ತೇವೆ, ಇಲ್ಲ ಸಲ್ಲದ ಕಥೆಗಳನ್ನ ಕೊಡ್ತೇವೆ, ಇಲ್ಲ ಕಂಡ ಕೊಡ್ತೀವಿ, ಕುಡಿಯಾಕ ಹೆಂಡಾನು ಕೊಡ್ತೇವೆ. ಪ್ರಸಂಗ ಬಿದ್ರ ಮಗ್ಲಾಗ್ ಮಾಡ್ಕೊಳಕ್ ಹೆಣ್ಣು ಹಂಗಾರ ಮಾಡಿ ಹೊಟ್ಟು ಕಿತ್ಕೋತೇವೆ. ಆಮೇಲೆ ಒಂದಲ್ಲ ಎರಡಲ್ಲ ಗುಮ್ತೀವಿ, ಗುಮ್ಮಿಸ್ಕೊಳಕಬೇ. ಇದೊಂಥರ ರಾಜಕೀಯ ಕಿರಾತಕರ ಲೆಕ್ಕಾಚಾರ. ನಿಮಗೆ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪಕ್ಕದಲ್ಲಿರೋನಿಗೆ ಹೇಳಲ್ಲ, ಹೇಳಿದ್ರು ತಿಳ್ಕೊಳ್ಳಬಹುದಾನ ಅವನಿಗೆ. ಯಾಕಂದ್ರೆ ಎಲ್ಲಾರು ಬ್ಯೂಸಿ. ನಮಗೆ ತೊಳ್ಕೊಳಕ್ ಸೌಡಿಲ್ಲ, ಏನು ಊರ್ದಲ್ಲಿ ತೊಳಿದ್ರಪ್ಪ ಅನ್ನೋರು ನೀವು ಬದಲಾಗಲ್ಲ. ಬದಲಾಗಕ್ಕೆ ನಮ್ಮಂತವ್ರು ಬಿಡಂಗಿಲ್ಲ. ನೀವ್ ಯಾವತ್ತಿದ್ರು ಅಲ್ಲೇ ಇರಬೇಕು, ನಾವು ಇಲ್ಲೇ ಇರಬೇಕು. ಇದೊಂಥರ ವೈಟ್ ಕಾಲರ್ ವಿಲನ್ಗಳ ಬಿಸಿನೆಸ್. ಆಫ್ಟರ್ ಪಪ್ಪಾನ್ ಶಾಪ್ ಹಾಕದವನು ಬೆಳಕಾಗದ್ರೊಳಗೆ 100 ಇದ್ದದ್ದು 200 ಆಗಬೇಕಂತ ಆಸೆ ಪಡ್ತಾನೆ. ಭೂಮಿಲಿ ಒಂದು ಬೀಜ ಬಿತ್ತಿರೋ ರೈತ ಅಂತಾನೆ ಆಸೆ ಪಡ್ತಾನೆ. ಇನ್ನಾವ ಆಸೆ ಪಡತ್ತಪ್ಪ? ಚುನಾವಣೆಯಲ್ಲಿ ಇದ್ದೇ ಮುಸುಡಿನ ನಂಬ್ಕೊಂಡು ಓಟ್ಗೆ 500,000 ಹಂಚಿದೀವಲ್ಲ, ಹೆಂಗ್ ತೆಗಿಬೇಕ್ರಪ್ಪ? ಹೆಂಗ್ ತೆಗಿ? ಭೂಮಿ ಮೇಲೆ ಬೀಜ ಬಿತ್ತಿದೀವಿ ಅಂದ್ಮೇಲೆ ಭೂಮಿ ಮೇಲೆ ತಕೋಬೇಕು. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನಿಮ್ಮ ತಲೆ ಮೇಲೆ ತಕೋಬೇಕು. ಬಡದಾದ್ರೂ ತೆಗಿತೀವಿ, ಬಡದಾದ್ರೂ ತೆಗಿತೀವಿ. ಒಟ್ಟಿನೊಳಗೆ ಹಿಂದೆ ಬಿದ್ದಿರೋ ಬೋಕು ಮುಚ್ಕೋಬೇಕು ಅಷ್ಟೇ. ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ದವಾಖಾನಿ ಮಾಡಿಕೊಡ್ರಿ, ರೋಡ್ ಕೆಟ್ಟ ರೋಡ್ ಮಾಡಿಕೊಡ್ರಿ ಅಂದ್ರ ಹಿಂದೆ ಬಿದ್ದಿರೋ ಬೋಕ್ಯಾರ? ನಮ್ಮ ಅಪ್ಪ ಮಸ್ತಾನ. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ರ ನಿಮ್ಮ ಮಚ್ಬೇ. ನಾವು ಮಾತಾಡ್ಬೋದು, ಸ್ವಲ್ಪ ಬಿರುಸ ಅನಿಸ್ತೈತಿ. ಆದ್ರ ಅದು ಯಾವತ್ತಿದ್ರು ಕರಿಣ ಇರ್ತೈತಿ. ಇರಾಕ ಬೇಕ ನಾನ್ ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ, ಹುಟ್ಟುವಾಗ್ಲೇ ವಿಲನ್ ಅಂತ ಹುಟ್ಟದವನು. ಅಲ್ಲ, ಮನೆಯಲ್ಲಿ ನಿಮ್ ತಂದೆಯವರು ಯಾವಾಗ್ಲೂ ಮಹಾಂತೇಶ ಮಹಾಂತೇಶ ಅಂತ ಕನ್ವರ್ಸ್ತಾ ಇರ್ತಾರೆ ನೋಡು. ಹೇಗೋ ಇವತ್ತು ಮನೆಯಲ್ಲಿದ್ಯಾ, ಅಲ್ಲೇ ಇಲ್ಲಿ ಅಂತ ಸುತ್ತಾಡೋದಕ್ಕೆ ಹೋಗ್ಬೇಡ. ಅಡಿಗೆ ಮಾಡ್ತೀನಿ, ಊಟ ಮಾಡುವಂತೆ. ಮೊದ್ಲು ಈ ಹಾಲು ಕುಡಿದಕ್ಕೆ ನಾನು ಚಿಕ್ಕ ಮಗುವಿನಮ್ಮ. ಮಕ್ಕಳು ಎಷ್ಟೇ ಬೆಳೆದು ದೊಡ್ಡವರಾದರು, ಯಾವ ಉನ್ನತ ಸ್ಥಾನದಲ್ಲಿದ್ದರು, ಹೆತ್ತ ತಂದೆ ತಾಯಿಗಳಿಗೆ ಮಕ್ಕಳು ಮಕ್ಕಳೇಪ್ಪ. ಮೇಲಾಗಿ ನೀನು ಚಿಕ್ಕವನಿದ್ದಾಗ ಈ ಮನೆಯಲ್ಲಿ ಆಡುತ್ತಾ ಬೆಳೀಳುವಾಗ ನೀನು ಚೊಕ್ಕಾಗಿ ಬೆಳೀಲಿ ಅಂತ ನಿನಗೆ ನಾವು ಹಾಲು ಕುಡಿಸೋ ಅಭ್ಯಾಸ ಇಟ್ಕೊಂಡಿದ್ವಿ. ಆ ಅಭ್ಯಾಸನ ನಾವೇನೋ ಮರ್ತಿಲ್ಲಪ್ಪ ಅಲ್ವೋ. ತಾಯಿಯ ಕೈಯಿಂದ ಹಾಲು ಕುಡಿದ್ರೆ ನಿನಗೆ ಒಳಿತೇ ವಿನಃ ಕೆಡಕಾಗೋದಿಲ್ಲಪ್ಪ. ಜಾಣ ಸ್ವಲ್ಪ ಇದೆ, ಇವತ್ತೊಂದು ಸ್ವಲ್ಪ ಕುಡಿದ್ಬಿಡು. ನಿನ್ನೆ ಕುಡಿದು ಮನೆಗೆ ಬಂದಾಗ ಮನೆಯಲ್ಲಿ ನಿಮ್ಮ ತಂದೆಯವರಿರ್ಲಿಲ್ಲ, ಅದು ನಮ್ಮ ಪುಣ್ಯ. ನೀನು ಕುಡಿದು ತೂರಾಡ್ತಾ ಬಂದಾಗ ನಿನ್ನ ಕೈ ಹಿಡಿದು ನಿನ್ನ ರೂಮಿಗೆ ತನ ನಾನೇ ಬಿಟ್ಟು ಬಂದೆ. ನಿನ್ನ ಮೈ ಮೇಲೆ ನಿನಗೆ ಪ್ರಜ್ಞೆ ಇರಲಿಲ್ಲ. ಈ ಮನೆತನದ ಘನತೆ ಗೌರವದ ಅರಿವು ಸಹ ನಿನಗಿರ್ಲಿಲ್ಲ. ಅಂದಾಗ ಈ ನಿನ್ನ ದುಶ್ಚಟ ನಿಮ್ಮ ತಂದೆಯವರ ಕಣ್ಣಿಗೆ ಬೀಳಲಿಲ್ಲ, ಅದು ನಮ್ಮ ಪುಣ್ಯ ಅನ್ಕೋ. ಈ ವಯಸ್ಸಲ್ಲಿ ಕುಡಿಯೋದು ದುಶ್ಚಟ ಅಂತ ಯಾರಮ್ಮ ನಿನಗೆ ಹೇಳಿದ್ರು? ಹಾಗಂತ ನೀನ್ ತಿಳಿದಿದ್ಯಪ್ಪ, ನಾವು ತಿಳ್ಕೊಳ್ಬೇಕಲ್ಲ. ಮಹಾಂತೇಶ, ಈ ಮನೆಯಲ್ಲಿ ಬಾಳಿ ಬೆಳಗಿದವರು ಎಂಥವರು? ನೀತಿ ಧರ್ಮಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟವರು. ಈ ಮನೆಯಲ್ಲಿ ಕೆಟ್ಟದ್ದಕ್ಕೆ ಯಾವ ಕಾಲಕ್ಕೂ ಸ್ಥಾನವಿಲ್ಲ.
ಇಂಥ ಮನೆಯಲ್ಲಿ ಹುಟ್ಟಿದ ನೀನು ಈ ರೀತಿ ದುಶ್ಚಟ ಕಲ್ತಿದ್ಯಲ್ಲ, ನಾಳೆ ಇದರಿಂದ ನಿನ್ನ ಜೀವನ ಅಧೋಪತನ ಕಿಳಿತೆ, ಎಚ್ಚರ. ನಾನು ಮಾಡೋ ತಪ್ಪಿನಲ್ಲಿ ನಮ್ಮ ಮನೆತನದ ಗೌರವ ಘನತೆ ಅಡಗಿದೆ ಅಂತ ನನಗೆ ಅರಿವೇ ಇರ್ಲಿಲ್ಲಮ್ಮ. ಇನ್ ಮುಂದೆ ಯಾವ ತಪ್ಪು ಮಾಡೋದಿಲ್ಲ. ಕೋಪ ಇದ್ರೆ 2 ಬಾರಿಸ್ಬಿಡಮ್ಮ. ತಾಯಿ ನಾನು ನಿನ್ ತಾಯಿ ಕಣೋ, ನಾನು ನಿನ್ ಕೆನ್ನೆ ಕೊಡ್ತೀನ. ನನಗಿನ್ನ 10 ಮಕ್ಕಳಿರೋದು. ಹೆಣ್ಣಂದ್ರು ನೀನೇ, ಗಂಡಂದ್ರು ನೀನೇ. ಈ ತಂದೆ ತಾಯಿಗಳ ಪಾಳಿಗೆ ಕಣ್ಣಾಗಬೇಕಾದವನು ನೀನು ಅಂದಾಗ ನಿನ್ನ ಕೆನ್ನೆಗೆ ನಾನು ಹೊಡಿತೀನಿ. ಮಾಂತೇಶ, ನೀನು ಒಂದಲ್ಲ 1000 ತಪ್ಪು ಮಾಡಿದರೂ ಅದನ್ನು ಕ್ಷಮಿಸೋ ಮನೋಧರ್ಮ ನನ್ನಲ್ಲಿದೆ. ಆದ್ರೆ ನಿಮ್ಮ ತಂದೆಯವರಂಥವರಲ್ಲಪ್ಪ. ಅವರು ಕೋಪಿಷ್ಟರು. ಕೆಟ್ಟದ್ದನ್ನು ಕಂಡರೆ ಕೆಂಡ ಕಾರ್ತಾರೆ. ಕಳ್ಳರನ್ನು ಕಂಡರೆ ಅವರ ಕೈಯನ್ನೇ ಕತ್ತರಿಸಿ ಹಾಕ್ತಾರೆ. ಕೊಲೆಗಡಕರನ್ನು ಕಂಡರೆ ಅವರ ರುಂಡವನ್ನೇ ಕತ್ತರಿಸಿ ಹಾಕ್ತಾರೆ. ಅಂಥವರ ಹೊಟ್ಟೆಯಲ್ಲಿ ಹುಟ್ಟಿದ ನೀನು ಒಳ್ಳೆ ಮನುಷ್ಯನಾಗಿ ಬಾಳ್ಬೇಕನ್ನುವುದೇ ನನ್ನ ಆಸೆ. ಆಯ್ತಮ್ಮ, ಇನ್ನು ಯಾವತ್ತೂ ತಪ್ಪು ಮಾಡೋದಿಲ್ಲ. ಅಮ್ಮ, ನಂದು ನಾಳೆ ಎಕ್ಸಾಮ್ ಇದೆ. ಇವತ್ತೇ ಬೆಂಗಳೂರು ಹೋಗ್ತಾ ಇದ್ದೀನಿ. ಅಪ್ಪಾಜಿ ಬಂದ ತಕ್ಷಣ ಒಂದು 50,000 ದುಡ್ಡು ಬೇಕು ನನಗೆ. ನನಗೆ ಮುಂಚೆನಾದ್ರೂ ಒಂದು ಮಾತು ಹೇಳೋದಲ್ಲೇನೋ, ಒಮ್ಮೆ ನಮ್ಮಲ್ಲಿ ಹೋಗ್ಬೇಕು ಅಂದ್ರೆ ಅದು ಹೇಗೋ ನಾಳೆ ಹೋದ್ರೆ ಆಗೋದಿಲ್ವಾ? ಇಲ್ಲಮ್ಮ, ನಾಳೆನೇ ಎಕ್ಸಾಮ್ ಇದೆ. ಇವತ್ತೇ ಹೋಗ್ಬೇಕೇನೋ? ಸರಿ, ಎಷ್ಟು ಬೇಕಂದ್ರೆ? 50,000. ಬೆಂಗಳೂರಿಗೆ ಹೊರಟಿದೀಯಾ? ಅಷ್ಟು ದುಡ್ಡು ಎಲ್ಲಿಂದ ಸಾಲತ್ತೆ? ನಿಮ್ ತಂದೆಯವ್ರಿಗೆ ಹೇಳಿ 1 ಲಕ್ಷನೇ ಕೊಡಿಸ್ತೀನಿ. ಅಷ್ಟು ಮಾಡ್ಬೇಡಮ್ಮ. ಮತ್ತೆ ಹೇಗೋ ಇರ್ತೀಯಾ, ಊಟ ಮಾಡ್ಕೊಂಡು ಹೋಗು. ಊಟನಾ? ಅಡಿಗೆ ಏನ್ ಮಾಡಿದ್ಯಾ? ಅದನ್ನ ಬಿಟ್ಟು ಇಟ್ಕೋತ ಹೇಳ್ರಿ ಅವ್ರು. ಅದ್ನೇನ್ ದುರ್ಗವನ್ ಜಾತ್ರೆ ಮಾಡಿದ್ದೇನೆ. 4 ದಿವಸ ಮುಂದೆ ಇಟ್ಕೊರ. ದೊಡ್ಡವ್ರ ಮಗ ಆದ್ರೆ ದೊಡ್ಡವ್ರ ಮನೆಗೆ ಎಷ್ಟ ಅದ, ಇಡೀ ಊರಿಗೆಲ್ಲ ಅಲ್ಲ, ಇಡೀ ರಾಜ್ಯಕ್ಕೆಲ್ಲ ಒಮ್ಮೆ ಇರ್ತದ. ಅಪ್ಪಾರ ಬೆಂಗಳೂರನ್ನ ನಾನು ನನಗೂ ನೆನಪಾತ್ರಿ. ನನ್ನ ಮಗಳು ಬೆಂಗಳೂರಾಗ ಸಾಲಿಕೆ ಲೆಕ್ಕದಲ್ರಿ. ಹೌದಾ? ಹ್ಞೂ. ನನ್ನ ಮಗಳು ಭೇಟಿ ಆದಲ್ಲ ಅಂದ್ರೆ ಹೇಳಿಲ್ಲ, ನಿಮ್ಮ ಅಪ್ಪ ಆರಾಮದಾನ. ಏನ್ರಿ ಕಲ್, ಇಂಥ ಸಾವಿರಾರು ಹಳ್ಳಿಗಳು ಸೇರಿ ಒಂದು ಬೆಂಗಳೂರು ಸಿಟಿ ಆಗಿರುತ್ತೆ. ಅಲ್ಲಿ ನಿಮ್ಮ ಮಗಳು ನಾನು ಎಲ್ಲಿಂದ ಹುಡುಕ್ಲಿ? ಬೇಕಿದ್ರೆ ಫೋನ್ ನಂಬರ್ ಕೊಡ್ರಿ. ಫೋನ್ ನಂಬರ್ ಬಿಟ್ಟು ಅಂದ್ರಪ್ಪ. ಸಾಯಂಕಾಲ ಬರ್ತೀಯಲ್ಲ, ನಮ್ಮ ಕೈಯಲ್ಲಿ ಕೂಡ ನಾನು ಫೋನ್ ಮಾಡಿ. ಆಯ್ತ್ರಪ್ಪ, ಹಾಗೆ ಅವ್ನ ಬಟ್ಟೆನೆಲ್ಲ ಇಟ್ಟಿದ್ದೀನಿ, ಎಲ್ಲ ಆಯ್ತು. ಬೆಂಗಳೂರು ಹೊರಟಿದೀಯಾ? ಅಮ್ಮ, ಅಭ್ಯಾಸದ ಕಡೆ ಲಕ್ಷ್ಯ ಇರಲಿ. ಆ ಕಡೆ ಈ ಕಡೆ ಎಲ್ಲೂ ಸುತ್ತಾಡೋದು ಮಾಡಬೇಡ. ಸರಿ ಅಮ್ಮ. ತಲೆ ಒಡೆದು ಹೋಗುವಂತ ಬಿಸಿಲು, ಆರೋಗ್ಯ ಹುಷಾರು. ಹಾಳು ಮುಳು ತಿಂದು ಆರೋಗ್ಯ ಕಳಿಸ್ಕೋಬೇಡ. ಹಾಗೇನಾದ್ರೂ ಇದು ನಿಮ್ಮ ತಂದೆಯವ್ರಿಗೆ ಹೇಳಿ ಕಳಿಸು, ನಾ ಬರ್ತೀನಿ. ಸರಿ. ಅವ್ನು ಹೋಗಿ ಬೆಂಗಳೂರು ಕಂಡು ಅಲ್ಲ, ನೀನು ಸುಮ್ಮನೆ ಹೋಗ ಅವನ ಜೊತೆ. ಮುಂಚೆನಾದ್ರೂ ಹೇಳ್ಬಾರ್ದೇನ್ರಿ? ಅಣ್ಣನೆಲ್ಲ ಬಿಟ್ಟು ನಾನೇ ಹೋಗ್ತಿದ್ದೆ. ಸರಿ, ಮುಂದೆ ಹೋಗಿ ಅಣ್ಣನ್ ಕೊಟ್ಟು ಕಳಿಸ್ತೀನಿ. ಅಲ್ಲ, ಬರೀ ಇದನ್ನ ಕೇಳೋದಾಗೈತಲ್ಲ ನಿನಗೆ. ಅಲ್ಲ, ಅದೊಂದು ಮಗು ಆದ್ಮೇಲೆ ಮತ್ತೆ ಇನ್ನೊಂದು ಮಗು ಬೇಕಂತ ಅನ್ನಿಸ್ಲಿಲ್ವಾ? ಇನ್ನೂ ಒಂದು ಮಗುನ? ಅಲ್ಲ ರೀ, ಈಗಾಗಲೇ ನನಗೆ 2 ಮಕ್ಕಳು ಆಗಿವೆ ಅಲ್ಲ. ಎಲ್ಲಿ? ಈಗ ಹೋಯ್ತಲ್ಲ, ಅದು ಚಿಕ್ಕ ಮಗು. ಇನ್ನು ನೀವು ದೊಡ್ಡ ಮಗು. ಆ ಮಗುನ ಹೇಗಾದ್ರೂ ಸಂಭಾಳಿಸ್ಬೋದು. ಆದ್ರೆ ಈ ಮಗುನ ಸಂಭಾಳಿಸೋದು ತುಂಬಾ ಕಷ್ಟ. ಅಪ್ಪ, ಹಿಂಗಂದ ಮಗು ಆಗ್ಲಿಲ್ಲ.